ಕರ್ನಾಟಕ ಮಹಾರಾಷ್ಟ್ರ ಬಸ್ ಸಂಚಾರ ಸ್ಥಗಿತ. ಕರ್ನಾಟಕ ಮಹಾರಾಷ್ಟ್ರ ಬಸ್ ಸಂಚಾರ ಸ್ಥಗಿತ ಆಗಿತ್ತು. ಈಗ ಬಸ್ ಸಂಚಾರ ಪುನರಾರಂಭದ ಕುರಿತು ಚರ್ಚೆ. ಬೆಳಗಾವಿ ಕೊಲ್ಲಾಪುರ ಡಿಸಿ ಎಸ್ಪಿ ವಿಡಿಯೋ ಸಂವಾದವನ್ನು ಮಾಡಿದ್ದಾರೆ. ಮಹಾರಾಷ್ಟ್ರ ಗಡಿವರೆಗೂ ರಾಜ್ಯದ ಬಸ್ಗಳು ಸಂಚರಿಸುತ್ತವೆ. ಗಡಿಯಿಂದ ಮಹಾರಾಷ್ಟ್ರಕ್ಕೆ ಕರೆದೊಯ್ಯಲು ಬಸ್ ವ್ಯವಸ್ಥೆ, ಪ್ರತ್ಯೇಕ ಬಸ್ ವ್ಯವಸ್ಥೆಯನ್ನ ಮಾಡಲು ಪರಸ್ಪರ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಮುಂದೆ ಬಸ್ಗಳ ಮೇಲೆ ದಾಳಿಯಾದರೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಈ ಬಗ್ಗೆ 2 ದಿನಗಳಲ್ಲೇ ಮಾರ್ಗಸೂಚಿ ಕೂಡ ರೆಡಿಯಾಗುತ್ತೆ. ಬಸ್ ಸಂಚಾರ ಸಂಬಂಧ ಸಭೆ ನಡೀತು. ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಈ ರೀತಿಯಾಗಿ ಏನಾದರೂ ಗಲಾಟೆಗಳಾದರೆ ಎಂಇಎಸ್ ಪುಂಡರು ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ತೋರಿ ದಾಂಧಲೆಯನ್ನ ಮಾಡಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಕರ್ನಾಟಕದಿಂದ, ಅದರಲ್ಲೂ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಬಸ್ಗಳ ಮೇಲೆ ಮಹಾರಾಷ್ಟ್ರದ ಒಂದಷ್ಟು ಜನ ಹೋರಾಟದ ಹೆಸರಲ್ಲಿ ಹೇಗೆಲ್ಲ ನಡ್ಕೊಳ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಬಸ್ಗಳಿಗೆ ಕಪ್ಪು ಮಸಿ ಬಳಿಯೋದು, ಜೈ ಮಹಾರಾಷ್ಟ್ರ ಅಂತ ಬರೆಯೋದು, ಕನ್ನಡಿಗರ ಬಾಯಲ್ಲಿ ಮರಾಠಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡುವುದು, ಒಂದಷ್ಟು ಕಿಡಿಗೇಡಿ ಕೃತ್ಯಗಳನ್ನು ಎಸಗ್ತಾರೆ. ಬಸ್ಗಳಿಗೆ ಬಣ್ಣ ಬಳಿಯೋದು, ಇದೆಲ್ಲವನ್ನ ಮಾಡಿ ವಿರೂಪಗೊಳಿಸಿ ಸಾರಿಗೆ ಸಂಸ್ಥೆಗೂ ಕೂಡ ಲಾಸ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗಿದೆ, ಮಹತ್ವದ ಚರ್ಚೆ. ಬಸ್ ಸಂಚಾರ ಸಂಬಂಧ ಅಧಿಕಾರಿಗಳು ಚರ್ಚೆಯನ್ನು ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಬಸ್ ಸಂಚಾರ ಸ್ಥಗಿತ ಆದರೆ ಅದರ ದೊಡ್ಡ ಹೊಡೆತ ಬೀಳುವುದು, ಪರಿಣಾಮ ಬೀಳುವುದು ಪ್ರಯಾಣಿಕರ ಮೇಲೆ. ಇಲ್ಲಿಂದ ಅಲ್ಲಿಗೆ ಕೆಲಸ ಕಾರ್ಯಗಳಿಗೆ ಹೋಗೋರು, ಅಲ್ಲಿಂದ ಇಲ್ಲಿಗೆ ಬರೋರು ಕೂಡ ಇದ್ದೇ ಇರ್ತಾರೆ. ಅವರ ದಿನನಿತ್ಯದ ಕಾರ್ಯಚಟುವಟಿಕೆಗಳೇ ಅದಲು ಬದಲಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ.